ಮೈಸೂರು ಚಲೋ ಪಾದಯಾತ್ರೆ ಇವತ್ತು 7ನೇ ದಿನಕ್ಕೆ ಕಾಲಿಟ್ಟಿದೆ. ನಮ್ಮ ಜೊತೆ ಮಾತನಾಡಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಇವತ್ತು 7ನೇ ದಿನಕ್ಕೆ ಪಾದಯಾತ್ರೆ ಕಾಲಿಟ್ಟಿರುವಂತದ್ದು, ಇನ್ನೇನು ಕೆಲವೇ ಒಂದು ಕಿಲೋಮೀಟರ್ಗಳಲ್ಲಿ ನೀವು ಮೈಸೂರನ್ನು ಕೂಡ ತಲುಪ್ತಾ ಇರುವಂತದ್ದು. ಸರ್, ಈಗಾಗಲೇ ತಾವು ಹೇಳ್ದಂಗೆ 7ನೇ ದಿನದ ಪಾದಯಾತ್ರೆಗೆ ಚಾಲನೆ ನೆಟ್ಟಿದ್ದೇವೆ. ನಿನ್ನೆ ದಿನ 100 ಕಿಲೋಮೀಟರ್ ಪೂರೈಸಿದ್ದೇವೆ. ಪಕ್ಷದ ಕಾರ್ಯಕರ್ತರು ಅತ್ಯಂತ ಹುಮ್ಮಸ್ಸಿನಿಂದ ಸರ್ಕಾರದ ಅಕ್ರಮಗಳು, ಹಗರಣಗಳ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಇವತ್ತು ಧ್ವನಿಯನ್ನ ಎತ್ತಕ್ಕಂಥ ಒಂದು ಕೆಲಸವನ್ನ ಪಾದಯಾತ್ರೆಯ ಮೂಲಕ ಏನ್ ಮಾಡ್ತಾ ಇದ್ದೇವೆ. ನಾಳೆ ದಿನ ಪಾದಯಾತ್ರೆ ಕೊನೆಯ ಹಂತದ ದಿನಕ್ಕೆ ಬಂದು ತಲುಪಿದೆ. ನಾಳೆ ಮೈಸೂರು ಮಹಾರಾಜ ಗ್ರೌಂಡ್ ಅಲ್ಲಿ ಒಂದು ಬೃಹತ್ ಸಮಾವೇಶ ಮೂಲಕ ಕೇಂದ್ರದ ಸಚಿವರು, ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು, ಮತ್ತೊಬ್ರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪ ಸಾಹೇಬರು, 2 ಪಕ್ಷದ ಮುಖಂಡರು, ಕಾರ್ಯಕರ್ತರು, ಸಾರ್ವಜನಿಕರನ್ನ ಉದ್ದೇಶಿಸಿ ನಾಳೆ ದಿನ ಇಬ್ರು ನಾಯಕರುಗಳು ಒಂದು ಬಹಿರಂಗ ಸಭೆಯಲ್ಲಿ ಮಾತನಾಡ್ತಾರೆ. ಸರ್, ತಮ್ಮ ಈ ಒಂದು ಹೋರಾಟಕ್ಕೆ ಕಾಂಗ್ರೆಸ್ ಕೂಡ ಒಂದು ಕೌಂಟರ್ ಕೊಡ್ಲಿಕ್ಕೆ ಪ್ಲಾನ್ ಮಾಡಿಕೊಂಡು ಇವತ್ತು ಬೃಹತ್ ಸಮಾವೇಶ ಮಾಡ್ತದೆ. ಸತ್ಯಮೇವ ಜಯತೆ ಅನ್ನೋ ಒಂದು ಇದನ್ನ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇರುವಂತದ್ದು. ಡಾಕ್ಟರ್ BR ಅಂಬೇಡ್ಕರ್ ಅವರು ಅಹಿಂದ ವರ್ಗಕ್ಕೆ, ಹಿಂದುಳಿದಿರ್ತಕ್ಕಂಥ ವರ್ಗಕ್ಕೆ ಏನು ಕೊಟ್ಟಂತ ಒಂದು ಸಂವಿಧಾನವನ್ನ ಎಲ್ಲರಿಗೂ ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಶಕ್ತಿಯನ್ನ ಮೂಡಿಸ್ತಕ್ಕಂಥ ಒಂದು ಸಂವಿಧಾನ ರಚನೆ ಮಾಡಿದಂಥದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಆದರೆ ಈ ಕಾಂಗ್ರೆಸ್ನ ಪಕ್ಷ ಕಳೆದ ಸ್ವಾತಂತ್ರ್ಯ ಬಂದಾಗಿಂದ ದೀರ್ಘಕಾಲದಲ್ಲಿ ನಮ್ಮ ದೇಶದಲ್ಲಿ ಇವತ್ತು ಅತಿ ಹೆಚ್ಚು ಆಡಳಿತವನ್ನ ಮಾಡಿದೆ. ಹಿಂದುಳಿದ ವರ್ಗವನ್ನ, ಅಹಿಂದ ವರ್ಗವನ್ನ ಇವತ್ತು ಕೇವಲ ಚುನಾವಣೆ ಸಂದರ್ಭದಲ್ಲಿ ಒಂದು ಮತ ಬ್ಯಾಂಕ್ಗೋಸ್ಕರ ಇವತ್ತು ಅವ್ರನ್ನ ಬಳಕೆ ಮಾಡಿದ್ದಾರೆ ಹೊರತುಪಡಿಸಿ ಇವತ್ತಿನ ಏನು ಮುಖ್ಯಮಂತ್ರಿಗಳಿದ್ದಾರೆ, ನಾನು ಅಹಿಂದ ನಾಯಕ, ಸಮಾಜವಾದಿ ಅಂತ ತನ್ನನ್ನು ತಾನೇನು ಕರೆದುಕೊಳ್ತಾರೆ, ಇವತ್ತೇನು ಅಹಿಂದ ಹೆಸರಿನಲ್ಲಿ ಇವತ್ತು ಅಧಿಕಾರಕ್ಕೆ ಬಂದು 136 ಜನ ಶಾಸಕರನ್ನ ಇವತ್ತು ಗೆಲ್ಲಿಸಿರ್ತಕ್ಕಂಥ ಈ ರಾಜ್ಯದ ಜನತೆಯ ಒಂದು ಬೊಕ್ಕಸಕ್ಕೆ ಕೈ ಹಾಕಿ, ಅದರಲ್ಲೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಂದು ಹಣವನ್ನ, ಅಭಿವೃದ್ಧಿಗೆ ಇಟ್ಟಂತ ಹಣವನ್ನ ಯಾವ ರೀತಿ ಇವತ್ತು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಇವೆಲ್ಲದರ ವಿರುದ್ಧವಾಗಿ ಇವತ್ತು ರಾಜ್ಯದ 6.5 ಕೋಟಿ ಜನತೆಯ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸ 2 ಪಕ್ಷದ ನಾಯಕರುಗಳು ನಾವು ಮಾಡ್ತಾ ಇದ್ದೇವೆ. ನಮ್ಮ ಜೊತೆಯಲ್ಲಿ ಅಷ್ಟೇ ಉತ್ಸಾಹಕತೆಯಿಂದ, ಹುಮ್ಮಸ್ಸಿನಿಂದ ಪಕ್ಷದ ಕಾರ್ಯಕರ್ತರುಗಳು ಕೂಡ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ. ಈಗ ಮೈಸೂರಿನಲ್ಲಿ ದೇವೇಗೌಡರು ಕೂಡ ಮೂಡ ಸೈಟ್ ಅನ್ನು ಪಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಫ್ಲೆಕ್ಸ್ ಗಳನ್ನು ಕೂಡ ಕಾಂಗ್ರೆಸ್ ನಾಯಕರು ಎಲ್ಲಾ ಕಡೆ ಅಳವಡಿಸಿದ್ದಾರೆ. ಸರ್, ಮೈಸೂರಿನಲ್ಲಿ ನೋಡಿ, ಈಗ ಮೂಡ ಬಂದಿರೋದು CITB ಅಂತ ಇತ್ತು ಹಿಂದೆ. CITBನಲ್ಲಿ ಹಲವಾರು ದೇವೇಗೌಡರು ಸಾಹೇಬರು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಲೋಕಾಯುಕ್ತ ತನಿಖೆ ಮಾಡಿದ್ರು. ಇದೇ ಆರೋಪ ಇವಾಗ ಏನು ಮಾತಾಡ್ತಾ ಇದಾರಲ್ಲ, ಇದೇ ಆರೋಪ ಮಾಡಿದ್ರು. ಲೋಕಾಯುಕ್ತಲ್ಲಿ ತನಿಖೆ ಆಯಿತು, CIDಯಲ್ಲಿ ತನಿಖೆ ಆಯಿತು, ಎಲ್ಲ ರೀತಿ ತನಿಖೆಯಾಗಿ ಯಾವುದೇ ಇದರಲ್ಲಿ ಉರುಳಿಲ್ಲ ಅಂತಕ್ಕಂಥದ್ದನ್ನ ಭಾಳ ಸ್ಪಷ್ಟವಾದಂಥ ಸಂದೇಶ 2 ತನಿಖಾ ಏಜೆನ್ಸಿಗಳು ಕೊಟ್ಟಾಗೋಗಿದೆ. ಇದನ್ನ ಮತ್ತೆ ತಿರ್ಚಿ ಮತ್ತೆ ಈಗ ಜನಗಳಲ್ಲಿ ಒಂದು ದಿಕ್ತಪ್ಪಿಸ್ತಕ್ಕಂಥ ಒಂದು ಸಂದೇಶವನ್ನು ಏನು ಹೊರಡಿಸ್ಲಿಕ್ಕೆ ಹೊರಟಿದ್ದಾರೆ. ರಾಜ್ಯದ ಜನತೆ ಅತ್ಯಂತ ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಇವತ್ತು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಸರ್ಕಾರಿ ಸ್ಥಳಗಳಲ್ಲಿ ಇವತ್ತು ಏನೋ ಪಾಪ ವಿನಯಲ್ ಬೋರ್ಡು ದೊಡ್ಡದಾಗಿ ಹಾಕೊಂಡಿದಾರಲ್ಲ, ಒಂದು ಕೆಲಸ ಮಾಡಲಿ, ಏನು ಪಾಪ ಒಂದು 15-20 ವಿನಯಲ್ ಬೋರ್ಡ್ ಹಾಕೊಂಡಿರ್ಬೇಕು. 136 ಜನ ಶಾಸಕರಿದಾರಲ್ಲ, ಅವರೆಲ್ಲ ಕೊರಳಿಗೆ, ಕುತ್ತಿಗೆಗೆ ಬೋರ್ಡ್ ಹಾಕೊಂಡು ಓಡಾಡಕ್ಕೆ ಹೇಳಿ, ಎದುರಿಸ್ತೀವಿ. ಈ ಸಾರಾ ಮಹೇಶ್ ಅವ್ರನ್ನೆಲ್ಲ ಕೂಡ ಬಂಧಿಸಿದ್ದಾರೆ. ಸರ್, ಫ್ಲೆಕ್ಸ್ಗಳನ್ನ ತೆರವುಗೊಳಿಸಕ್ಕೆ ಹೋದಾಗ ಆ ಸಂದರ್ಭದಲ್ಲಿ ಬಂಧಿಸಿದ್ದಾರೆ. ಈಗ ತಾನೇ ಸಾರಾ ಮಹೇಶ್ ಅವ್ರಿಗೆ ಮಾತಾಡಿದೆ. ನಾವು ಕೇಳ್ತಕ್ಕಂಥದ್ದು ಒಂದೇ ಪ್ರಶ್ನೆ. ಇವತ್ತೇನು ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ, DC, ಪೊಲೀಸ್ ಕಮಿಷನರು ಎಲ್ರಿಗೂ ಕೂಡ ನಿನ್ನೆ ಸಾರಾ ಮಹೇಶ್ ಅವರು ಒಂದು ಪ್ರಶ್ನೆನ ಕೇಳಿದ್ದಾರೆ. ಒಂದ್ ಸೆಕೆಂಡ್ ಅಣ್ಣ. ಇವತ್ತು ಸರ್ಕಾರವನ್ನ ದುರುಪಯೋಗ ಪಡಿಸ್ಕೊಂಡು, ಅವರ ಅಧಿಕಾರದ ಶಕ್ತಿಯನ್ನ ದುರುಪಯೋಗ ಪಡಿಸ್ಕೊಂಡು ಇವತ್ತೇನು ಇವನ್ನೆಲ್ಲ ಸಾರ್ವಜನಿಕರ ಸ್ಥಳದಲ್ಲಿ, ಸರ್ಕಾರಿ ಸ್ಥಳದಲ್ಲಿ ಇವತ್ತು ಹಾಕಿದ್ದಾರೆ. ಇದೇ ರೀತಿ ಹಂಗಾದ್ರೆ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವ್ರ ಬಗ್ಗೆ ನಾವು ಕೂಡ ಅಲಿಗೇಷನ್ಸ್ ಮಾಡಿದ್ರೆ ಒಪ್ಕೊಳ್ತಾರ? ದೇವೇಗೌಡರ ಬಗ್ಗೆ ಮಾಡ್ತಾ ಇರ್ತಕ್ಕಂಥದ್ದು ಸಂಪೂರ್ಣ ಬೇಸ್ಲೆಸ್ ಅಲಿಗೇಷನ್ಸ್. ಇವತ್ತು ಹಂಗಾರೆ ಅವ್ರ ನಾಯಕರ ಮೇಲೆ, ಕೇಂದ್ರದ ನಾಯಕರ ಮೇಲೆ ಮಾಡಿದ್ರೆ ಒಪ್ಕೊಳ್ತಾರ? ಈ ಬೋರ್ಡನ್ನ 11:15 ಗಂಟೆ ಬೆಳಗ್ಗೆ ಅಷ್ಟರಲ್ಲಿ ಎಲ್ಲವನ್ನ ತೆರವುಗೊಳಿಸ್ತೀನಿ ಅಂತ ಅಧಿಕಾರಿಗಳು ಮಾತನ್ನ ಕೊಡ್ತಾರೆ. ಆದ್ರೆ ಇವತ್ತೇನು ಸಾರಾ ಮಹೇಶ್ ಅವ್ರಿಗೆ ಈಗ ತಾನೇ ನನ್ನ ಗಾಡಿಲಿ ಬರ್ಬೇಕಾದ್ರೆ ಫೋನ್ನಲ್ಲಿ ಮಾತಾಡಿದೆ.
ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಪಾದಯಾತ್ರೆ. ಸಾರಾ ಮಹೇಶ್ ಅಣ್ಣ ಅವ್ರನ್ನ ಪಾಪ ಅದೇನೋ ಮುಂದೆ ಏನು ಗಲಾಟೆ ಆಗಬಾರ್ದು ಅಂತ ಪ್ರಿವೆಂಟಿವ್ ಮೆಜರ್ಸ್ಗೋಸ್ಕರ ಸ್ಟೇಷನ್ನಲ್ಲಿ ಅರೆಸ್ಟ್ ಮಾಡಿ ಇವತ್ತು ಕೂರಿಸ್ಕೊಂಡಿದ್ದಾರಂತೆ. ಇವ್ಯಾವಕ್ಕೂ ಕೂಡ ನಾವು ಬಗ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಈ ಭ್ರಷ್ಟ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಇವತ್ತು ಧ್ವನಿಯನ್ನ ಏನೆತ್ತಿದ್ದೇವೆ. ಇದನ್ನ ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು ಹಾಗೆ ಆಗುತ್ತೆ ಅಂತಕ್ಕಂಥ ಸ್ಪಷ್ಟ ಸಂದೇಶ. ತಾವು ಹುಟ್ಟಿದಾಗ ಏನು DK ಶಿವಕುಮಾರ್ ರಾಜಕಾರಣಕ್ಕೆ ಬಂದಿದ್ರು ಅನ್ನೋ ಮಾತನ್ನ ಇವತ್ತು ತಮ್ಮ ಹೇಳಿಕೆ ಕೌಂಟರ್ ಕೊಟ್ಟಿದ್ದಾರೆ DK ಶಿವಕುಮಾರ್. ಹಾಗಿದ್ರೆ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಾಹೇಬರು 1962ರಲ್ಲಿ ರಾಜಕಾರಣಕ್ಕೆ ಪ್ರವೇಶ ಮಾಡಿದ್ರು. ದೇವೇಗೌಡರು ರಾಜಕಾರಣಕ್ಕೆ ಬಂದಾಗ DK ಶಿವಕುಮಾರ್ ಅವರು ಹುಟ್ಟಿದ್ರ? ಇದು ಯಾರು ಯಾವಾಗ ಹುಟ್ಟುತ್ತಾರೆ, ಯಾರು ಯಾವಾಗ ಈ ಭೂಮಿ ಬಿಟ್ಟು ಹೋಗ್ತಾರೆ ಅನ್ನೋದು ಆ ಭಗವಂತ ಎಲ್ಲರ ಹಣೆ ಬರ ಬರೆದಿರ್ತಾನೆ. ಇಲ್ಲಿ ಹುಟ್ಟು ಸಾವಿನ ಪ್ರಶ್ನೆ ಅಲ್ಲ. ಇವತ್ತು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಒಂದೇ ಮಾತು ಕೇಳ್ತೇನೆ ಶಿವಕುಮಾರ್ ಅವ್ರಿಗೆ. ಇವತ್ತೇನು ದೇವೇಗೌಡರು ಸಾಹೇಬ್ರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ, ಆ ಪುಣ್ಯಾತ್ಮ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅನ್ನೋದು ದಯಮಾಡಿ ಫಸ್ಟು ಇತಿಹಾಸ ತಿಳ್ಕೊಳ್ಳಿ. ನಾನು ಅವ್ರ ತಂದೆ ಯಾರು ಕೆಂಪೇಗೌಡರಲ್ವೇ, ಶಿವಕುಮಾರಣ್ಣನ ತಂದೆ ಕೆಂಪೇಗೌಡರಲ್ವೇ ಅವ್ರ ಹೆಸರು. ಅವ್ರ ಬಗ್ಗೆ ನಾನೇನಾದ್ರು ಲಘುವಾಗಿ ಮಾತನಾಡಿದ್ರೆ ವಿಷಯಾಧಾರಿತವಾದ ಚರ್ಚೆ ಮಾಡಿ. ರಾಜಕೀಯವಾಗಿ ಸಂಘರ್ಷಕ್ಕೆ ನಾವು ರೆಡಿ ಇದ್ದೀವಿ, ಆದ್ರೆ ಈ ರೀತಿ ವ್ಯಕ್ತಿಗತವಾದಂತ ಚರ್ಚೆ ರಾಜ್ಯದ ಜನತೆನೂ ಕೂಡ ಒಪ್ಪೋದಿಲ್ಲ. ಕುಮಾರಸ್ವಾಮಿ ಅವರ ವಿರುದ್ಧ ಅಕ್ರಮ ಗಣಿಗಾರಿಕೆ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ನೋಡಿ, ಒಂದು ಮಾತು ಹೇಳ್ತೀನಿ. ಒಂದ್ ಕಡೆ ಜಂತ್ಕಲ್ ಮೈನಿಂಗ್ ಹೋದ್ರು, ಇನ್ನೊಂದ್ ಕಡೆ ಸಾಯಿ ವೆಂಕಟೇಶ್ವರ ತಾಯಿ, ಒಂದೇ ನಿಮಿಷ ತಾಯಿ, ಇನ್ನೊಂದ್ ಕಡೆ ಜಂತ್ಕಲ್ ಮೈನಿಂಗು. ಇವತ್ತು ಬಿ ರಿಪೋರ್ಟ್ ಬಂದಾಗಿದೆ. ಅವನ್ ಯಾರು ಪಾಪ ಕೇಸ್ ಹಾಕಿದ್ದ, ಇದರಲ್ಲಿ ಯಾವುದೇ ಉರುಳಿಲ್ಲ ಅಂತ ಅವನೇ ಫೈನ್ ಕಟ್ಟವನೇ, ದಂಡ ಕಟ್ಸ್ಕೊಂಡವ್ರೆ ಕೋರ್ಟ್ ಅವರು. ಆಮೇಲೆ ಈ ಸಾಯಿ ವೆಂಕಟೇಶ್ವರದ ಬಗ್ಗೆ ಏನ್ ಮಾತಾಡ್ತಾ ಇದ್ದಾರೆ, ಯಾವುದು ಪೂರಕವಾದಂತ ಡಾಕ್ಯುಮೆಂಟ್ ಇಲ್ಲ. ಇವತ್ತು ಸುಮ್ಮನೆ ಗಾಳಿಲಿ ಗುಂಡೊಡಿತಕ್ಕಂಥ ಕೆಲಸ ಬೇಡ. ಇವತ್ತು ಯಾವ ರೀತಿ ಕುಮಾರಣ್ಣ ಅವ್ರು ಏನೇ ಮಾತನಾಡಬೇಕಾದ್ರೂ ಪ್ರತಿಯೊಂದು ಮಾಹಿತಿಯನ್ನ ಪಡೆದುಕೊಂಡು ಮಾತಾಡ್ತಾರೆ. ಮೊದಲು ಮಾಹಿತಿಯನ್ನ ತಗೊಂಡು ಮಾತನಾಡ್ಲಿ. ಥ್ಯಾಂಕ್ ಯು. ಇವಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡುವಂತದ್ದು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ಶ್ರೀರಂಗಪಟ್ಟಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.